ಬೆಂಗಳೂರಿನ ನೆಲಮಂಗಲದ ಮಾಕಳಿ ಅನ್ನುವಂಥ ಊರಿನಲ್ಲಿ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ತಗುಲಿದ ಕಾರಣ ಸಂಪೂರ್ಣವಾಗಿ ಗೋಡೌನ್ ಸುಟ್ಟು ಕರಕಲಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಕೆಲವರು ಈ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ. ಮಾದನಾಯಕನಹಳ್ಳಿಯ ಎಸಿ ಗೋಡನ್ಗೆ ಬೆಂಕಿ ತಗಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ನೋಡಿ ಯಾವ ರೀತಿ ಗೋಡನ್, ಎಸಿ ಗೋಡನ್, ಫ್ರಿಡ್ಜ್ ಗೋಡನ್ ಮತ್ತು ಪರ್ಫ್ಯೂಮ್ ಗೋಡನ್, ಅದಲ್ಲದೆ ಪಕ್ಕದಲ್ಲಿ ಕ್ಯಾಟೋ, ಡಾಗ್ ಫುಡ್ ಗೋಡನ್ ಸಹ ಇತ್ತು. ಎಲ್ಲ ಸಂಪೂರ್ಣವಾಗಿ ಭಸ್ಮವಾಗಿದೆ, ಸುಟ್ಟು ಕರಕಲಾಗಿದೆ. ಎಸಿ ಮತ್ತೊಂದು ಕಡೆ ಫ್ರಿಡ್ಜ್, ಪರ್ಫ್ಯೂಮ್ ಗೋಡನ್ನು, ಪರ್ಫ್ಯೂಮ್ಸ್, ಸೌಂದರ್ಯ ವರ್ಧಕಗಳು ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳದವರು ಇದೀಗ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 90% ಬೆಂಕಿ ನಂದಿಸಿದ್ದಾರೆ. ಅಲ್ಲೆಲ್ಲ ಒಳಗಡೆ ಹೋಗಿದ್ದಾರೆ. ಯಾಕಂದ್ರೆ ಒಳಗಡೆ ಹೋಗಕ್ಕಾಗಿದ್ದಿಲ್ಲ, ಗೋಡೆಗಳನ್ನ ಒಡೆದು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೆ ಬಂದಿದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಮುಖಾಂತರ ಬೆಂಕಿ ನಂದಿಸಿದ್ದಾರೆ ಅಂತ ಹೇಳಿದಿರಬಹುದು. ಮತ್ತು ನಂದಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದಿದ್ದಾರೆ. ಹಿರಿಯ ಪೊಲೀಸರು ಅಧಿಕಾರಿಗಳು ಸಹ ಬಂದಿದ್ದಾರೆ. ಕಾರಣ ಏನು ಎಂಬುದು ತನಿಖೆ ನಂತರ ಗೊತ್ತಾಗಲಿದೆ. ಸದ್ಯಕ್ಕೆ ಪರ್ಫ್ಯೂಮ್ ನ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಆಗಿದೆ ಎಂಬುದು ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇಲ್ಲಿ ಪಕ್ಕದ ಗೋಡನ್ ಪಕ್ಕದಲ್ಲೇ ಸಿಬ್ಬಂದಿಗಳು, ಇಲ್ಲಿ ರೂಮ್ ಇದೆ. ರೂಮ್ ನೋಡಿ, ಇಲ್ಲಿ ಸಹ ಬೆಂಕಿ ಅವಘಡ ಸಂಭವಿಸಿದೆ. ಬೆಡ್ ಎಲ್ಲ ಸುಟ್ಟು ಕರಕಲಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದ್ ಕಡೆ ಫ್ಯಾನ್ ನೋಡ್ತಿರ್ಬೋದು, ಫ್ಯಾನ್ ಸಹ ಸುಟ್ಟು ಹೋಗಿದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹೀಗಾಗಿ ಇಲ್ಲಿ ಸಿಬ್ಬಂದಿಗಳಿಗೆ ಏನಾಗಲ್ಲ, ಸದ್ಯಕ್ಕೆ ಇವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ರೆ. ಯಾಕಂದ್ರೆ ಇಲ್ಲೇ ಗೋಡನ್ ಹಿರಿಯ ಸಿಬ್ಬಂದಿಗಳು ಇಲ್ಲೇ ವರ್ಕ್ ಮಾಡ್ತಿದ್ರು. ಸರ್, ತುಂಬಾ ಲಾಸ್ ಆಗಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಆಯ್ತು ಬೆಂಕಿ ಅವಘಡ ಅಂತ? 11:30 ಆಗಿದೆ. ಈ ತರ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಬೇಕಾದ್ರೆ ಈ ತರ ಹಿಂಗ ಆಗಿದೆ ಅಡವಟ ಅಷ್ಟೇ ಸರ್. ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಯ್ತಾ ಹೇಗೆ ಸರ್? ದೊಡ್ಡ ಪ್ರಮಾಣ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಬಡಾರ್ ಅನ್ನುತ್ತೆ. ಮತ್ತೆ ತಿರ್ಗಾ ಈ ತರ ಆಗಿತ್ತು. ನಮಗೆ ಗೊತ್ತಿಲ್ಲ. ಮತ್ತೆ ತಿರ್ಗಾ ಈ ತರ ಸೌಂಡ್ ಬಂದಾಗ ನಾವು ಹೊರಗಡೆ ಹೋಗಿ ನಮ್ಮ ಹುಡುಗರ್ನೆಲ್ಲ, ಲೇಬರ್ಸ್ನೆಲ್ಲ ಆಚೆ ಕರೆದು ಇದ್ ಮಾಡ್ತೀವಿ ಸರ್. ಈಗ ನೀವು ಬೇರೆ ರೂಮ್ಗೆ ಶಿಫ್ಟ್ ಆಗ್ತಿದ್ರೆ ಹೇಗೆ ಅಂತ? ಬೇರೆ ಈ ಕಡೆ ಶಿಫ್ಟ್ ಆಗ್ತಿದ್ವಿ ಸರ್. ಈಗ ಇಲ್ಲೇ ಲಾರ್ಜ್ ಹತ್ರ ಈಗ ಸ್ಟೇ ಆಗಿ ಗೋಡನ್ ಕೆಲಸ ಮಾಡೋದು ಹೇಗೆ? ಇಲ್ಲ, ಗೋಡನ್ ಅಲ್ಲ, ನಾವು ಇದ್ರವ್ರೆ ವೀರೋಸ್. ಹೌದು ಸರ್. ಎಸ್, ಇದೇ ಗೋಡನ್ ಅಲ್ಲಿ ಕೆಲಸ ಮಾಡೋರು ಇಲ್ಲಿ ಸಿಬ್ಬಂದಿಗಳು. ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ. ಇದೇ ಗೋಡನ್ ನೋಡ್ತಿರ್ಬೋದು, ದೊಡ್ಡ ಪ್ರಮಾಣದ ಗೋಡನು ಎಲ್ಲ ಸುಟ್ಟು ಭಸ್ಮವಾಗಿದೆ ಅಂತ ಹೇಳ್ಬೋದು. ಗ್ಲಾಸ್ ಎಲ್ಲ ಪೀಸ್ ಆಗಿದೆ. ಮನೆಗಳೆಲ್ಲ ಬಿರುಕು ಬಿಟ್ಟಿದೆ. ಯಾಕಂದ್ರೆ ದೊಡ್ಡ ಬ್ಲಾಸ್ಟ್ ಆಗಿದೆ. ಸಣ್ಣ ಒಳಗಡೆ ಸಿಲಿಂಡರ್ ಇತ್ತು, ಸಿಲಿಂಡರ್ ಸಹ ಬ್ಲಾಸ್ಟ್ ಆಗಿದೆ. ಈ ಒಂದು ರೂಮ್ ನೋಡಿ, ಇಲ್ಲೆಲ್ಲ ಫ್ಯಾನು, ಮತ್ತೊಂದ್ ಕಡೆ ಬೆಡ್ಶೀಟು ಎಲ್ಲವೂ ಸುಟ್ಟು ಕರಕಲಾಗಿದೆ. ಮತ್ತೊಂದ್ ಕಡೆ ಗ್ಲಾಸ್ ಎಲ್ಲ ಪೀಸ್ ಆಗಿದೆ. ನೋಡ್ತಿರೋದು ಮನೆಯ ದೃಶ್ಯ ಯಾವ ರೀತಿ ಇದೆ ಎಂಬುದು. ಬಟ್ ಯಾರಿಗೇನಾಗಿಲ್ಲ. ಗೋಡನ್ ನಲ್ಲಿರುವಂತಹ ಮೂವರಿಗೆ ಕೈಗೆ ಡ್ಯಾಮೇಜ್ ಆಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಬಟ್ ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ಮುಂದುವರಿಸಿದ್ದಾರೆ ಮತ್ತು ಪೊಲೀಸರಿಂದ ತನಿಖೆ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನೆಲಮಂಗಲದ ಮಾಕಳಿ ಅನ್ನುವಂಥ ಊರಿನಲ್ಲಿ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ತಗುಲಿದ ಕಾರಣ ಸಂಪೂರ್ಣವಾಗಿ ಗೋಡೌನ್ ಸುಟ್ಟು ಕರಕಲಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಕೆಲವರು ಈ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ. ಮಾದನಾಯಕನಹಳ್ಳಿಯ ಎಸಿ ಗೋಡನ್ಗೆ ಬೆಂಕಿ ತಗಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ನೋಡಿ ಯಾವ ರೀತಿ ಗೋಡನ್, ಎಸಿ ಗೋಡನ್, ಫ್ರಿಡ್ಜ್ ಗೋಡನ್ ಮತ್ತು ಪರ್ಫ್ಯೂಮ್ ಗೋಡನ್, ಅದಲ್ಲದೆ ಪಕ್ಕದಲ್ಲಿ ಕ್ಯಾಟೋ, ಡಾಗ್ ಫುಡ್ ಗೋಡನ್ ಸಹ ಇತ್ತು. ಎಲ್ಲ ಸಂಪೂರ್ಣವಾಗಿ ಭಸ್ಮವಾಗಿದೆ, ಸುಟ್ಟು ಕರಕಲಾಗಿದೆ. ಎಸಿ ಮತ್ತೊಂದ್ ಕಡೆ ಫ್ರಿಡ್ಜ್, ಪರ್ಫ್ಯೂಮ್ ಗೋಡನ್ನು, ಪರ್ಫ್ಯೂಮ್ಸ್, ಸೌಂದರ್ಯ ವರ್ಧಕಗಳು ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳದವರು ಇದೀಗ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 90% ಬೆಂಕಿ ನಂದಿಸಿದ್ದಾರೆ. ಅಲ್ಲೆಲ್ಲ ಒಳಗಡೆ ಹೋಗಿದ್ದಾರೆ. ಯಾಕಂದ್ರೆ ಒಳಗಡೆ ಹೋಗಕ್ಕಾಗಿದ್ದಿಲ್ಲ, ಗೋಡೆಗಳನ್ನ ಒಡೆದು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೆ ಬಂದಿದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಮುಖಾಂತರ ಬೆಂಕಿ ನಂದಿಸಿದ್ದಾರೆ ಅಂತ ಹೇಳಿದಿರಬಹುದು. ಮತ್ತು ನಂದಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದಿದ್ದಾರೆ. ಹಿರಿಯ ಪೊಲೀಸರು ಅಧಿಕಾರಿಗಳು ಸಹ ಬಂದಿದ್ದಾರೆ. ಕಾರಣ ಏನು ಎಂಬುದು ತನಿಖೆ ನಂತರ ಗೊತ್ತಾಗಲಿದೆ. ಸದ್ಯಕ್ಕೆ ಪರ್ಫ್ಯೂಮ್ ನ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಆಗಿದೆ ಎಂಬುದು ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಇಲ್ಲಿ ಪಕ್ಕದ ಗೋಡನ್ ಪಕ್ಕದಲ್ಲೇ ಸಿಬ್ಬಂದಿಗಳು, ಇಲ್ಲಿ ರೂಮ್ ಇದೆ. ರೂಮ್ ನೋಡಿ, ಇಲ್ಲಿ ಸಹ ಬೆಂಕಿ ಅವಘಡ ಸಂಭವಿಸಿದೆ. ಬೆಡ್ ಎಲ್ಲ ಸುಟ್ಟು ಕರಕಲಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದ್ ಕಡೆ ಫ್ಯಾನ್ ನೋಡ್ತಿರ್ಬೋದು, ಫ್ಯಾನ್ ಸಹ ಸುಟ್ಟು ಹೋಗಿದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹೀಗಾಗಿ ಇಲ್ಲಿ ಸಿಬ್ಬಂದಿಗಳಿಗೆ ಏನಾಗಲ್ಲ, ಸದ್ಯಕ್ಕೆ ಇವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ರೆ. ಯಾಕಂದ್ರೆ ಇಲ್ಲೇ ಗೋಡನ್ ಹಿರಿಯ ಸಿಬ್ಬಂದಿಗಳು ಇಲ್ಲೇ ವರ್ಕ್ ಮಾಡ್ತಿದ್ರು. ಸರ್, ತುಂಬಾ ಲಾಸ್ ಆಗಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಆಯ್ತು ಬೆಂಕಿ ಅವಘಡ ಅಂತ? 11:30 ಆಗಿದೆ. ಈ ತರ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಬೇಕಾದ್ರೆ ಈ ತರ ಹಿಂಗ ಆಗಿದೆ ಅಡವಟ ಅಷ್ಟೇ ಸರ್. ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಯ್ತಾ ಹೇಗೆ ಸರ್? ದೊಡ್ಡ ಪ್ರಮಾಣ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಬಡಾರ್ ಅನ್ನುತ್ತೆ. ಮತ್ತೆ ತಿರ್ಗಾ ಈ ತರ ಆಗಿತ್ತು. ನಮಗೆ ಗೊತ್ತಿಲ್ಲ. ಮತ್ತೆ ತಿರ್ಗಾ ಈ ತರ ಸೌಂಡ್ ಬಂದಾಗ ನಾವು ಹೊರಗಡೆ ಹೋಗಿ ನಮ್ಮ ಹುಡುಗರ್ನೆಲ್ಲ, ಲೇಬರ್ಸ್ನೆಲ್ಲ ಆಚೆ ಕರೆದು ಇದ್ ಮಾಡ್ತೀವಿ ಸರ್. ಈಗ ನೀವು ಬೇರೆ ರೂಮ್ಗೆ ಶಿಫ್ಟ್ ಆಗ್ತಿದ್ರೆ ಹೇಗೆ ಅಂತ? ಬೇರೆ ಈ ಕಡೆ ಶಿಫ್ಟ್ ಆಗ್ತಿದ್ವಿ ಸರ್. ಈಗ
ಇಲ್ಲೇ ಲಾರ್ಜ್ ಹತ್ರ ಈಗ ಸ್ಟೇ ಆಗಿ ಗೋಡನ್ ಕೆಲಸ ಮಾಡೋದು ಹೇಗೆ? ಇಲ್ಲ ಗೋಡನ್ ಅಲ್ಲ, ನಾವು ಇದ್ರವ್ರೆ ವೀರೋಸ್. ಹೌದು ಸರ್. ಎಸ್, ಇದೇ ಗೋಡನ್ ಅಲ್ಲಿ ಕೆಲಸ ಮಾಡೋರು ಇಲ್ಲಿ ಸಿಬ್ಬಂದಿಗಳು. ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ. ಇದೇ ಗೋಡನ್ ನೋಡ್ತಿರ್ಬೋದು, ದೊಡ್ಡ ಪ್ರಮಾಣದ ಗೋಡನು ಎಲ್ಲ ಸುಟ್ಟು ಭಸ್ಮವಾಗಿದೆ ಅಂತ ಹೇಳ್ಬೋದು. ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿದೆ, ಮನೆಗಳೆಲ್ಲ ಬಿರುಕು ಬಿಟ್ಟಿದೆ. ಯಾಕಂದ್ರೆ ದೊಡ್ಡ ಬ್ಲಾಸ್ಟ್ ಆಗಿದೆ. ಸಣ್ಣ ಒಳಗಡೆ ಸಿಲಿಂಡರ್ ಇತ್ತು, ಸಿಲಿಂಡರ್ ಸಹ ಬ್ಲಾಸ್ಟ್ ಆಗಿದೆ. ಈ ಒಂದು ರೂಮ್ ನೋಡಿ, ಇಲ್ಲೆಲ್ಲ ಫ್ಯಾನು, ಮತ್ತೊಂದ್ ಕಡೆ ಬೆಡ್ಶೀಟು ಎಲ್ಲವೂ ಸುಟ್ಟು ಕರಕಲಾಗಿದೆ. ಮತ್ತೊಂದ್ ಕಡೆ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿದೆ. ನೋಡ್ತಿರೋದು ಮನೆಯ ದೃಶ್ಯ ಯಾವ ರೀತಿ ಇದೆ ಎಂಬುದು. ಬಟ್ ಯಾರಿಗೇನಾಗಿಲ್ಲ, ಗೋಡನ್ ನಲ್ಲಿರುವಂತಹ ಮೂವರಿಗೆ ಕೈಗೆ ಡ್ಯಾಮೇಜ್ ಆಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಬಟ್ ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ಮುಂದುವರಿಸಿದ್ದಾರೆ ಮತ್ತು ಪೊಲೀಸರಿಂದ ತನಿಖೆ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನೆಲಮಂಗಲದ ಮಾಕಳಿ ಅನ್ನುವಂತಹ ಊರಿನಲ್ಲಿ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ತಗುಲಿದ ಕಾರಣ ಸಂಪೂರ್ಣವಾಗಿ ಗೋಡೌನ್ ಸುಟ್ಟು ಕರಕಲಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಕೆಲವರು ಈ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ. ಮಾದನಾಯಕನಹಳ್ಳಿಯ ಎಸಿ ಗೋಡನ್ಗೆ ಬೆಂಕಿ ತಗಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ನೋಡಿ ಯಾವ ರೀತಿ ಗೋಡನ್, ಎಸಿ ಗೋಡನ್, ಫ್ರಿಡ್ಜ್ ಗೋಡನ್ ಮತ್ತು ಪರ್ಫ್ಯೂಮ್ ಗೋಡನ್, ಅದಲ್ಲದೆ ಪಕ್ಕದಲ್ಲಿ ಕ್ಯಾಟೋ, ಡಾಗ್ ಫುಡ್ ಗೋಡನ್ ಸಹ ಇತ್ತು. ಎಲ್ಲ ಸಂಪೂರ್ಣವಾಗಿ ಭಸ್ಮವಾಗಿದೆ, ಸುಟ್ಟು ಕರಕಲಾಗಿದೆ. ಎಸಿ ಮತ್ತೊಂದ್ ಕಡೆ ಫ್ರಿಡ್ಜ್, ಪರ್ಫ್ಯೂಮ್ ಗೋಡನ್, ಪರ್ಫ್ಯೂಮ್ಸ್, ಸೌಂದರ್ಯ ವರ್ಧಕಗಳು ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳದವರು ಇದೀಗ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 90% ಬೆಂಕಿ ನಂದಿಸಿದ್ದಾರೆ. ಅಲ್ಲೆಲ್ಲ ಒಳಗಡೆ ಹೋಗಿದ್ದಾರೆ. ಯಾಕಂದ್ರೆ ಒಳಗಡೆ ಹೋಗಕ್ಕಾಗಿದ್ದಿಲ್ಲ, ಗೋಡೆಗಳನ್ನ ಒಡೆದು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೆ ಬಂದಿದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಮುಖಾಂತರ ಬೆಂಕಿ ನಂದಿಸಿದ್ದಾರೆ ಅಂತ ಹೇಳಿದಿರಬಹುದು. ಮತ್ತು ನಂದಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದಿದ್ದಾರೆ. ಹಿರಿಯ ಪೊಲೀಸರು ಅಧಿಕಾರಿಗಳು ಸಹ ಬಂದಿದ್ದಾರೆ. ಕಾರಣ ಏನು ಎಂಬುದು ತನಿಖೆ ನಂತರ ಗೊತ್ತಾಗಲಿದೆ. ಸದ್ಯಕ್ಕೆ ಪರ್ಫ್ಯೂಮ್ ನ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಆಗಿದೆ ಎಂಬುದು ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇಲ್ಲಿ ಪಕ್ಕದ ಗೋಡನ್ ಪಕ್ಕದಲ್ಲೇ ಸಿಬ್ಬಂದಿಗಳು, ಇಲ್ಲಿ ರೂಮ್ ಇದೆ. ರೂಮ್ ನೋಡಿ, ಇಲ್ಲಿ ಸಹ ಬೆಂಕಿ ಅವಘಡ ಸಂಭವಿಸಿದೆ. ಬೆಡ್ ಎಲ್ಲ ಸುಟ್ಟು ಕರಕಲಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದ್ ಕಡೆ ಫ್ಯಾನ್ ನೋಡ್ತಿರ್ಬೋದು, ಫ್ಯಾನ್ ಸಹ ಸುಟ್ಟು ಹೋಗಿದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹೀಗಾಗಿ ಇಲ್ಲಿ ಸಿಬ್ಬಂದಿಗಳಿಗೆ ಏನಾಗಲ್ಲ, ಸದ್ಯಕ್ಕೆ ಇವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ರೆ. ಯಾಕಂದ್ರೆ ಇಲ್ಲೇ ಗೋಡನ್, ಹಿರಿಯ ಸಿಬ್ಬಂದಿಗಳು ಇಲ್ಲೇ ವರ್ಕ್ ಮಾಡ್ತಿದ್ರು. ಸರ್, ತುಂಬಾ ಲಾಸ್ ಆಗಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಆಯ್ತು ಬೆಂಕಿ ಅವಘಡ ಅಂತ? 11:30 ಆಗಿದೆ. ಈ ತರ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಬೇಕಾದ್ರೆ ಈ ತರ ಹಿಂಗ ಆಗಿದೆ ಅಡವಟ ಅಷ್ಟೇ ಸರ್. ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಯ್ತಾ ಹೇಗೆ? ಸರ್, ದೊಡ್ಡ ಪ್ರಮಾಣ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಬಡಾರ್ ಅನ್ನುತ್ತೆ. ಮತ್ತೆ ತಿರ್ಗಾ ಈ ತರ ಆಗಿತ್ತು. ನಮಗೆ ಗೊತ್ತಿಲ್ಲ. ಮತ್ತೆ ತಿರ್ಗಾ ಈ ತರ ಸೌಂಡ್ ಬಂದಾಗ ನಾವು ಹೊರಗಡೆ ಹೋಗಿ ನಮ್ಮ ಹುಡುಗರ್ನೆಲ್ಲ, ಲೇಬರ್ಸ್ನೆಲ್ಲ ಆಚೆ ಕರೆದು ಇದ್ ಮಾಡಿದ್ವಿ ಸರ್. ಈಗ ನೀವು ಬೇರೆ ರೂಮ್ಗೆ ಶಿಫ್ಟ್ ಆಗ್ತಿದ್ರೆ ಹೇಗೆ ಅಂತ? ಬೇರೆ ಈ ಕಡೆ ಶಿಫ್ಟ್ ಆಗ್ತಿದ್ವಿ ಸರ್. ಈಗ ಇಲ್ಲೇ ಲಾರ್ಜ್ ಹತ್ರ ಈಗ ಸ್ಟೇ ಆಗಿ ಗೋಡನ್ ಕೆಲಸ ಮಾಡೋದು ಹೇಗೆ? ಇಲ್ಲ ಗೋಡನ್ ಅಲ್ಲ, ನಾವು ಇದ್ರವ್ರೆ ವೀರೋಸ್. ಹೌದು ಸರ್. ಎಸ್, ಇದೇ ಗೋಡನ್ ಅಲ್ಲಿ ಕೆಲಸ ಮಾಡೋರು ಇಲ್ಲಿ ಸಿಬ್ಬಂದಿಗಳು. ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ. ಇದೇ ಗೋಡನ್ ನೋಡ್ತಿರ್ಬೋದು, ದೊಡ್ಡ ಪ್ರಮಾಣದ ಗೋಡನು ಎಲ್ಲ ಸುಟ್ಟು ಭಸ್ಮವಾಗಿದೆ ಅಂತ ಹೇಳ್ಬೋದು. ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿದೆ, ಮನೆಗಳೆಲ್ಲ ಬಿರುಕು ಬಿಟ್ಟಿದೆ. ಯಾಕಂದ್ರೆ ದೊಡ್ಡ ಬ್ಲಾಸ್ಟ್ ಆಗಿದೆ. ಸಣ್ಣ ಒಳಗಡೆ ಸಿಲಿಂಡರ್ ಇತ್ತು, ಸಿಲಿಂಡರ್ ಸಹ ಬ್ಲಾಸ್ಟ್ ಆಗಿದೆ. ಈ ಒಂದು ರೂಮ್ ನೋಡಿ, ಇಲ್ಲೆಲ್ಲ ಫ್ಯಾನು, ಮತ್ತೊಂದ್ ಕಡೆ ಬೆಡ್ಶೀಟು ಎಲ್ಲವೂ ಸುಟ್ಟು ಕರಕಲಾಗಿದೆ. ಮತ್ತೊಂದ್ ಕಡೆ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿದೆ. ನೋಡ್ತಿರೋದು ಮನೆಯ ದೃಶ್ಯ ಯಾವ ರೀತಿ ಇದೆ ಎಂಬುದು. ಬಟ್ ಯಾರಿಗೇನಾಗಿಲ್ಲ, ಗೋಡನ್ ನಲ್ಲಿರುವಂತಹ ಮೂವರಿಗೆ ಕೈಗೆ ಡ್ಯಾಮೇಜ್ ಆಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಬಟ್ ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ಮುಂದುವರಿಸಿದ್ದಾರೆ ಮತ್ತು ಪೊಲೀಸರಿಂದ ತನಿಖೆ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.